ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗೌರಿ ಹಬ್ಬದ ದಿನ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ ಇವಾಗಂತೂ ಹಬ್ಬ ಬರ್ತಾನೆ ಇರುತ್ತೆ ಅಲ್ವಾ, ಒಂದು ವಾರಕ್ಕೊಂದು ಹಬ್ಬ ಬರ್ತಾನೆ ಇದೆ. ನನ್ನ ರುಟೀನ್ ಕೂಡ ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ. ಹಬ್ಬ ಅಂದರೆ ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ, ಬರೀ ಕೆಲಸನೇ ಆಗೋಗ್ಬಿಡುತ್ತೆ. ನಮ್ಮ ಮೇಲೆ ನಾವು ಸ್ವಲ್ಪ ಗಮನ ಕೊಡೋದು ಕಡಿಮೆನೇ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಹಂಗೆ ಆಗ್ತಾಯಿತ್ತು. ಹಾಗಾಗಿ ನಾನು ಇವತ್ತು ಗೌರಿ ಹಬ್ಬ, ನಾಳೆ ಗಣಪತಿ ಹಬ್ಬ, ಹಾಗೆ ನಾಡಿದ್ದು ಭಾನುವಾರ. ಇವತ್ತೇನಾದರೂ ಸ್ಕಿಪ್ ಮಾಡಿದ್ರೆ ನಾಳೆ ನಾಡಿದ್ದು ಮತ್ತೆ ಸ್ಕಿಪ್ ಮಾಡಿಬಿಡ್ತೀನಿ. ಅಂದರೆ ನಾನು ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋದಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದಿರ್ಬೋದು, ಇದನ್ನೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಅಲ್ವಾ. ಹಾಗಾಗಿ ಇವತ್ತು ಆ ಥರ ಮಾಡೋದು ಬೇಡ, ಪೂಜೆ ಮಾಡೋಣ, ಮೊದಲು ಒಂದು ಹರ್ಬಲ್ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ರೋಸ್ಮೆರಿ ಹಾಗೆ ಲೆಮನ್ ಗ್ರಾಸ್ ಜೊತೆಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಂಡ್ಬಿಟ್ಟು ಟೀನ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಇವತ್ತು ಸ್ವಲ್ಪ ಚಳಿ ಕೂಡ ಇತ್ತು, ಹಾಗಾಗಿ ಮೊದಲು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಟೀ ಅಥವಾ ಕಷಾಯ ಏನು ಬೇಕಾದರೂ ಅಂದ್ಕೊಳ್ಬೋದು. ಏನಂದರೆ ರೋಸ್ಮೆರಿ ಆಯಿಲ್ ಬಗ್ಗೆ ಮಾತ್ರ ನಮಗೆ ಗೊತ್ತಿರುತ್ತೆ. ಅಂದರೆ ಆಯಿಲ್ನ ಹೇರ್ಗೆ ಅಪ್ಲೈ ಮಾಡಿದ್ರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಈ ಥರ ಎಲ್ಲ ಗೊತ್ತಿರುತ್ತೆ. ಅದ್ರ ಜೊತೆಗೆ ನಾವು ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ನಮಗೆ ಇನ್ನಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಏನಂದರೆ ನಮ್ಮ ಡೈಜೆಸ್ಟಿವ್ ಪ್ರಾಬ್ಲಮ್ನ ಇದು ಕಡಿಮೆ ಮಾಡುತ್ತೆ. ಅಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಉರಿ, ಈ ಥರ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳಿದ್ರೆ ಅದು ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಫ್ಯಾಟಿ ಲಿವರ್ನ ಡಿಟಾಕ್ಸಿಫೈ ಮಾಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಸಕ್ಕರೆ ಗುಣಮಟ್ಟನ ಹತೋಟಿಯಲ್ಲಿ ಇಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನಮ್ಗೆ ಇದರಿಂದ ಸಿಗುತ್ತೆ. ನಮ್ಮ ಸ್ಕಿನ್ಗಿರ್ಬೋದು, ಹೇರ್ಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಹೇಳ್ತಾ ಹೋದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋವಂತಂತೂ ಇನ್ನೂ ಸುಮಾರಷ್ಟಿದೆ. ಆದರೆ ನಾನು ಅದನ್ನು ಯಾವಾಗಾದರೂ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇದನ್ನು ಕುಡಿಲಿಕ್ಕೆ ಅಷ್ಟೊಂದೇನು ಚೆನ್ನಾಗಿರಲ್ಲ, ಅಂದರೆ ಸ್ವಲ್ಪ ಒಗ್ರಿರುತ್ತೆ, ಆ ಥರ ಟೇಸ್ಟಿಯಾಗಂತೂ ಇರಲ್ಲ. ಇದು ಒಗ್ರಿದ್ರೂ ಕೂಡ ಕುಡಿತೀನಿ ಆರಾಮಾಗಿ ಅನ್ನೋಂಗಿದ್ರೆ ಕುಡಿಬೋದು ಇದನ್ನು. ಇನ್ನು ನಾನು ಕೂಡ ಸ್ವಲ್ಪ ಕಷಾಯ ಕುಡಿದಿದ್ದಾದಮೇಲೆ ನೆಲ ಎಲ್ಲ ಒರೆಸ್ಬೇಕಿತ್ತು. ಆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂದರೆ ದೇವ್ರ ಸಾಮಗ್ರಿನೆಲ್ಲ ರಾತ್ರಿನೇ ತೊಳೆದಿಟ್ಬಿಟ್ಟಿದ್ದೆ. ದೇವ್ರ ಮನೆಯೂ ಕೂಡ ನೀಟಾಗಿ ಸ್ವಚ್ಛ ಮಾಡಿಟ್ಬಿಟ್ಟಿದ್ದೆ. ಬೆಳಗ್ಗೆ ಆರಾಮಾಗಿ ಪೂಜೆನೆಲ್ಲ ಮುಗಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನಿವತ್ತು ರಜಾ ಬೇರೆ ಅಲ್ವಾ, ಹಾಗಾಗಿ ನಾನು ಅಷ್ಟೊಂದು ಗಾಬರಿಯಿಂದ ಎಲ್ಲ ಏನು ಕೆಲಸ ಮಾಡ್ತಿಲ್ಲ, ಆರಾಮಾಗಿ ನಿಧಾನಕ್ಕೇನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೆಲನೆಲ್ಲ ಒರೆಸಿದ್ದಾದಮೇಲೆ ನಾನು ಕೂಡ ಹೋಗಿ ಫ್ರೆಶ್ನಪ್ ಆಗಿ ಸಾರಿ ಹಾಕ್ಕೊಂಡೆ ಇವತ್ತು ಪೂಜೆನೆಲ್ಲ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಹಬ್ಬ ಅಂದರೆ ನನಗೇನೋ ಒಂಥರ ಇಷ್ಟ, ಸೀರೆ ಹಾಕ್ಕೊಂಡು ಪೂಜೆ ಮಾಡೋದು, ಅದೆಲ್ಲ ಒಂಥರ ನನಗೂ ಖುಷಿ ಆಗುತ್ತೆ. ಹಾಗಾಗಿ ಹಬ್ಬ ಬಂದರೆ ಸಾಕು ಸೀರೆ ಹುಡುಕ್ತಾ ಇರ್ತೀನಿ, ಯಾವುದಿದೆ, ಯಾವ ಸಾರಿ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನಿವಾಗ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಣಕ್ಕೆ ಅಂತ ಹೇಳಿ ಸಿದ್ಧ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಏನು ಮಾಡ್ತೀವಿ ಅಂತ ಅಂದರೆ ಈ ಥರ ಗೌರಿ ಹಬ್ಬದ ದಿನ ಬಾಗಿಣನ ಸಿದ್ಧ ಮಾಡಿ ಹೊಸ್ಲಿಗೆ ಪೂಜೆ ಮಾಡ್ತೀವಿ. ಸಾಮಾನ್ಯವಾಗಿ ಅಮ್ಮನ ಮನೆಯವ್ರು ಏನಾದ್ರೂ ಬಂದು ಮುಂಚೆನೇ ಬಾಗಿಣ ಏನಾದರೂ ಕೊಟ್ಟೋದ್ರೆ ಅವ್ರು ಕೊಟ್ಟಿರೋದನ್ನೇ ಇದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಆದರೆ ಈ ಸಲ ಅಮ್ಮ ಬಂದಿಲ್ಲ, ಹಾಗಾಗಿ ನಾನೇನೇ ಎಲ್ಲನೂ ತೊಗೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ. ನೀನೇ ಮಾಡು, ಏನು ತೊಂದರೆ ಇಲ್ಲ, ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಎಲ್ಲನೂ ಇವತ್ತು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮಗೆ ಗೊತ್ತಿರುತ್ತೆ ಬಾಗಿಣದ ಸಾಮಾನಿನೆಲ್ಲ ಇಡ್ತಾರೆ ಅಂತ ಹೇಳ್ಬಿಟ್ಟು. ಮಾಮೂಲಿಯಾಗಿ ಮರದ ಮೇಲೆ ಎಲೆ ಇಟ್ಬಿಟ್ಟು ಅರಿಶಿನ ಕುಂಕುಮ, ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ಈ ಥರ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡೋ ಅಂಥದ್ದು. ನಮ್ಮ ಕಡೆ ಸ್ವಲ್ಪ ತರಕಾರಿನೂ ಇಡ್ತೀವಿ, ಹಾಗೆ ಹಣ್ಣು ಇಡ್ತೀವಿ. ಇನ್ನು ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ನೋಡಿ, ಅದಕ್ಕೆ 3 ಪಟ್ಟು ಹೆಚ್ಚಾಗಿ ಅಕ್ಕಿ ತೊಗೊಂಡಿರ್ತೀವಿ. ಈ ಥರ ನಮ್ಮ ಕಡೆ ಮಾಡೋ ಅಂಥದ್ದು. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಹಂಗೇನೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಏನಾದ್ರು ತಂದು ಕೊಟ್ಟಿದ್ರೆ ಅವರೇ ನೀಟಾಗಿ ಎಲ್ಲ ತಂದು ಕೊಟ್ಬಿಡ್ತಾರೆ. ಈ ಸಲ ತಂದು ಕೊಟ್ಟಿರ್ತಿಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಕೇಳಿಕೊಂಡು ಮಾಡಿದೆ. ಇನ್ನು ಇನ್ನೊಂದೇನು ಅಂದರೆ ಗೌರಿ ಹಬ್ಬದ ದಿನ ವಿಶೇಷವಾಗಿ ನಾವು ಹೊಸ್ಲಿಗೆ ಪೂಜೆ ಮಾಡ್ತೀವಿ. ಅಂದರೆ ಹೊಸ್ಲಿಗೆ ಕಂಚಕಾಯಿ ಹೊಡೆದು ಪೂಜೆ ಮಾಡಿ ಅದಾದಮೇಲೆ ಮಿಕ್ಕಿದ ಪೂಜೆ ಮಾಡುವಂಥದ್ದು. ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಗೌರಿ ಹಬ್ಬದ ದಿನ ಕಂಚಕಾಯಿ ಹೊಡೆದು ಗೌರಮ್ಮನ ಮನೆಯೊಳಗಡೆ ಕರ್ಕೊಳ್ಬೇಕು ಅಂತ ಹೇಳ್ತಾರೆ. ಕಂಚಕಾಯಿ ಅಥವಾ ಕಂಚಿನಕಾಯಿ ಎರಡೂ ಕೂಡ ಅಂದ್ಕೊಳ್ಬೋದು, ನನಗದು ಸರಿಯಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸ್ಲಿಗೆ ಪೂಜೆ ಮಾಡಿ ಅದಾದಮೇಲೆ ಮಿಕ್ಕಿದ ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇವಾಗ ಪೂಜೆ
ಪೂಜೆ ಮಾಡ್ತಾ ಇದ್ದೀನಿ. ಏನಿಲ್ಲ, ಮಾಮೂಲಿಯಾಗಿ ಹೊಸ್ಲಿಗೆ ಕಾಯಿ ಹೊಡೆದು ಹಾಗೆ ಸೌತೆಕಾಯಿ ಕಟ್ ಮಾಡಿಟ್ಬಿಟ್ಟು ಬಾಗಿನ ಇಟ್ಟು ಪೂಜೆ ಮಾಡುವಂಥದ್ದು. ಮನೇಲಿ ಏನಾದ್ರೂ ಮರ ಮತ್ತು ಕುಕ್ಕೆ ಎಲ್ಲ ಇರುತ್ತೆ ನೋಡಿ ಹಳ್ಳಿ ಕಡೆ, ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ನಮ್ಮ ಮನೇಲಿ ಮರ ಕುಕ್ಕೆ ಅದೆಲ್ಲ ಏನೂ ಇಲ್ಲ. ಇವಾಗೆಲ್ಲ ಪ್ಲಾಸ್ಟಿಕ್ನೇ ಬಳಸ್ತಾ ಇರ್ತೀವಲ್ವ, ಇದೆಲ್ಲ ಬಳಸೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ನಮ್ಮ ಮನೆ ಕೂಡ ನಿಜವಾಗ್ಲೂ ಇಲ್ಲ, ಹಾಗಾಗಿ ನಾನು ಅದೆಲ್ಲ ಇಟ್ಟು ಏನು ಪೂಜೆ ಮಾಡ್ತಿಲ್ಲ. ಮಾಮೂಲಿಯಾಗಿ ಹಿಂಗೆ ಪೂಜೆ ಮಾಡ್ತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಒಂಥರ ಸಂಪ್ರದಾಯನ ನಾವು ಹಂಗೆ ಉಳಿಸ್ಕೊಂಡು ಹೋದರೆ ಮುಂದೆ ಬರೋರಿಗೂ ಕೂಡ ಹೇಳ್ಕೊಡ್ಲಿಕ್ಕೂ ಚೆನ್ನಾಗಿರುತ್ತೆ. ನಮಗೂ ಏನೋ ಒಂಥರ ಖುಷಿ ಸಿಗುತ್ತೆ ಹಬ್ಬದ ದಿನ ಈ ಥರ ಎಲ್ಲ ಮಾಡೋದ್ರಿಂದ. ಯಾವಾಗಲೂ ಕೆಲಸ ಅಂತ ಹೇಳಿ ಆತ್ರದಲ್ಲೇ ಪೂಜೆ ಮಾಡಿ ಆತ್ರದಲ್ಲೇ ಹೋಗ್ತಾ ಇರ್ತೀವಿ. ಈ ಥರ ಹಬ್ಬಗಳ ದಿನನಾದರೂ ನೆಮ್ಮದಿಯಾಗಿ ಪೂಜೆನೆಲ್ಲ ಮುಗಿಸಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ. ಹಾಗಾಗಿ ಇನ್ನು ನಾನು ಈಚೆ ಕಡೆ ಪೂಜೆನೆಲ್ಲ ಮಾಡ್ತಾಯಿದ್ರೆ ಈ ಕಡೆ ಬಸವನ ಹುಳ ಬಂದಿದ್ದು, ಅಂದರೆ ಪಾಟ್ ಒಳಗಡೆ ಎಲ್ಲ ಒಂದೊಂದು ಸಣ್ಣಗೂ ಹುಳ ಬಂದಿದ್ದು. ಅವನ್ನ ಅಪ್ಪು ಹಂಗೆ ಒಂಚೂರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಇವು ತೀರಾ ಪುಟಾಣಿವು ಗೊತ್ತಾ. ಆ ವಿಡಿಯೋ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಚಿಕ್ಕದು ಅಂದರೆ ಒಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗಾಗಿ ಒಂಚೂರು ಅವರು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅದನ್ನು ಪಾಟ್ ಒಳಗಡೆ ಬಿಟ್ಬಿಟ್ರು, ಏನು ತೊಂದರೆ ಮಾಡಲಿಲ್ಲ. ಇನ್ನಿವಾಗ ಒಳಗಡೆ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಪೂಜೆ ಅಂದರೆ ಮಾಮೂಲಿ ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು. ಪ್ರತಿ ಶುಕ್ರವಾರ ಯಾವ ಥರ ವಾರ ಮಾಡಿ ಪೂಜೆ ಮಾಡ್ತೀವಿ ನೋಡಿ, ಅದೇ ಥರ ಇವತ್ತು ಕೂಡ ಮಾಡ್ತೀವಿ ಅಷ್ಟೇ. ನಾವು ವಿಶೇಷವಾಗಿ ಗಣಪತಿನ ಕೂರಿಸಿ ಗೌರಿನ ಕೂರಿಸಿ ಎಲ್ಲ ಮಾಡಲ್ಲ, ಇದುವರೆಗೂ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ. ಹಾಗಾಗಿ ನಾನು ಈ ವರ್ಷವೂ ಕೂಡ ಮಾಡಲಿಲ್ಲ. ನೋಡಬೇಕು ಮುಂದೆ ಏನಾದರೂ ನಮಗೆ ಮಾಡೋ ಥರ ಆದರೆ, ನನಗೇನಾದರೂ ಶಕ್ತಿ ಇದ್ದರೆ ಮಾಡುವಷ್ಟು ಖಂಡಿತ ಮಾಡ್ತೀನಿ. ಇನ್ನು ಪ್ರತಿ ವರ್ಷ ಯಾವ ಥರ ಗಣಪತಿ ಪೂಜೆ ಮಾಡ್ತೀವಿ ಅಂತ ಅಂದರೆ, ಮಾಮೂಲಿ ಗರ್ಕೆನ ಇಟ್ಬಿಟ್ಟೆ ಪೂಜೆ ಮಾಡ್ತಾಯಿದ್ದೆ ನಾನು. ಫೋಟೋ ಪೂಜೆ ಮಾಡಿ ಗರ್ಕೆಗೆ ಪೂಜೆ ಮಾಡಿ ಮಾಮೂಲಿ ಏನಾದ್ರೂ ಒಂದು ಸ್ವೀಟ್ ಮಾಡ್ಕೊಂಡು ತಿಂದು ಸುಮ್ಮನೆ ಆಗಿಬಿಡ್ತಿದ್ದು. ಆದರೆ ಒಂದು 3-4 ವರ್ಷದ ಹಿಂದೆ, 4 ವರ್ಷನೇ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಅಪ್ಪುಗೆ ಒಂದು ಪಂಚಲೋಹದ್ದು ಗಣಪತಿ ಸಿಕ್ಕಿತ್ತು. ಅವರು ಎಲ್ಲೋ ನೋಡಿದಾಗ ಅಂತ ಅನಿಸುತ್ತೆ, ಅಥವಾ ಎಲ್ಲೋ ಹೋಗಿದ್ರು ಅಂತ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಅದು ಎಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ಸರಿಯಾಗಿ. ಒಟ್ಟಿನಲ್ಲಿ ಒಂದು ಪಂಚಲೋಹದ ಗಣಪತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದರು. ಆ ಸಿಕ್ತಾಗಿಂದನೂ ಕೂಡ ಈ ಥರ ಗಣಪತಿ ಹಬ್ಬದ ದಿನ ಒಂದು ಪುಟ್ಟದಾಗಿ ಮಂದಿರ ಮಾಡಿ ನೈವೇದ್ಯಕ್ಕೆ ಏನಾದ್ರೂ ವಿಶೇಷವಾಗಿ ಮಾಡಿ ಪೂಜೆನ ಮಾಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಹೆಂಗಾಗುತ್ತೋ ಆ ಥರ. ಇನ್ನು ಅಪ್ಪನೂ ಕೂಡ ಪೂಜೆ ಎಲ್ಲ ಆದಮೇಲೆ ಒಂಚೂರು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದಾರೆ, ಆ ದೇವ್ರ ಮನೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಇವಾಗ ಸ್ವಲ್ಪ ತಿಂಡಿನ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ತಿಂಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹಬ್ಬದ ಅಡುಗೆ ಅಂತೇಳಿ ವಿಶೇಷವಾಗಿ ಏನೂ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿರೋದು. ಅದನ್ನು ಕೂಡ ಅವರೇ ಕೇಳಿದರು ಬಿಸಿಬೇಳೆ ಬಾತ್ ಮಾಡು ಅಂತ. 1 kg ತರಕಾರಿ ಇರ್ತದೆ, 1/4 kg ರವೆ ಇರ್ತದೆ. ಯಾವುದು ಅವ್ರಿಗೆ ಇಷ್ಟ ಆಗಲ್ಲ ಈ ಉಪ್ಪಿಟ್ಟು, ಆಮೇಲೆ ಪಲಾವು, ಇದಕ್ಕೆಲ್ಲ ತರಕಾರಿ ಜಾಸ್ತಿ ಹಾಕೋದ್ರಿಂದ ಇಷ್ಟ ಆಗಲ್ಲ. ಬಿಸಿಬೇಳೆ ಬಾತಿಗೆ ಮಾತ್ರ ಎಷ್ಟು ತರಕಾರಿ ಹಾಕಿದ್ರು ಬೇಜಾರು ಮಾಡ್ಕೊಳಲ್ಲ, ಅವರು ತಿಂತಾರೆ. ಯಾಕಂದ್ರೆ ತರಕಾರಿ ಎಲ್ಲ ಸ್ವಲ್ಪ ಬೆಂದೋಗ್ಬಿಟ್ಟಿರುತ್ತಲ್ಲ, ಹಂಗಾಗಿ ಅನಿಸುತ್ತೆ ಅಲ್ವಾ. ಗೊತ್ತಿಲ್ಲ, ಅದು ಟೇಸ್ಟ್ ಇರುತ್ತೆ ಚೆನ್ನಾಗಿ. ಅದು ನಮ್ಮನೇಲಿ ಮಾಡೋ ಬಿಸಿಬೇಳೆ ಬಾತ್ ಪೌಡರೇ ಅವ್ರಿಗೆ ಜಾಸ್ತಿ ಇಷ್ಟ ಆಗೋದು ಈಚೆ ಕಡೆಗಿಂತ. ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ, ಅವ್ರ ಫೇವ್ರೇಟ್ ಬಿಸಿಬೇಳೆ ಬಾತು. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ. ಆದರೆ ಟೈಮ್ ಆಯಿತು, 10 ಗಂಟೆ ಆಗಿಬಿಡ್ತು. ಹಸು ಬೇರೆ ಆಗ್ತಾ ಇತ್ತಲ್ಲ, ಹಾಗಾಗಿ ತಿಂಡಿ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಏನಂದರೆ ಇವತ್ತು ಹಬ್ಬದ ದಿನ ಅಲ್ವಾ, ಸಂಜೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಅಲ್ವಾ. ಇರುತ್ತಮ್ಮ, ಏನು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ಲ, ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಆಯ್ತಾ. ಹೌದು, ಆದ್ರೂ ಒಂಥರ ಹಬ್ಬದ ದಿನದಲ್ಲೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರಲ್ವಾ, ಅದು ನೋಡಕ್ ಕರ್ಕೊಂಡು ಹೋಗ್ತೀವಿ. ಸಂಜೆ ಟೈಮಲ್ಲಿ ಕರ್ಕೊಂಡು ಹೋಗ್ತೀವಿ ನೋಡಿ, ಇನ್ನ ಚೆನ್ನಾಗಿರುತ್ತೆ. ಸಂಜೆನಾ? ಇಲ್ಲ ಹೋಗೋಣ, ನೀನು ರೆಡಿ ಮಾಡ್ಕೋ, ಆಮೇಲೆ ಹೋಗೋಣ. ಅಲ್ಲ ಸಂಜೆ ಆದ್ರೆ ಅಡ್ಗೆ ಮಾಡ್ಬೇಕು, ಬಂದು ಲೇಟ್ ಆಗಿಬಿಡುತ್ತೆ. ಇವತ್ತು ಪೂರ್ತಿ ದಿನ ಓಪನ್ ಇರ್ತದೆ, ನಿಂಗೆ ಯಾವಾಗ ಫ್ರೀ ಇರ್ತೀಯ ಹೇಳೋ ಅವಾಗ ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲೇ ತಾನೇ ದೇವಸ್ಥಾನ, ದೂರ ಏನಿಲ್ವ. ನಾನು ಬೇರೆ ಎಲ್ಲೋ ಒಂದ್ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಇವ್ರು ಅದೆಲ್ಲ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಎಲ್ಲ ದೇವರು ಒಂದೇನೆ ಅಂತಾರೆ. ಅಂದ್ರೆ ಎಲ್ಲಾ ದೇವರು ಒಂದೇ ದೇವಸ್ಥಾನದಲ್ಲಿ ಐತೆ, ಆರಾಮಾಗಿ ಅಲ್ಲೇ ನೋಡ್ಕೊಂಡು. ಅಂದ್ರೆ ಯಾವಾಗ್ಲೂ ಇಲ್ಲೇ ಹೋಗ್ತಿರ್ತೀವಲ್ವಾ, ಇವತ್ತು ಹಂಗಿದ್ರು ಹಬ್ಬದ ದಿನ ಫ್ರೀ ಇರೋ ಟೈಮಲ್ಲಿ ಎಲ್ಲಾದ್ರೂ ದೂರ ಹೋಗ್ಬಿಟ್ಟು ಬರೋಣ ಅಂತ ನನ್ಗೆ ಆಸೆ.
ಬಿಸಿಲು ಮತ್ತೆ ಸುಸ್ತಾಗುತ್ತೆ, ಮತ್ತೆ ಸಂಜೆ ಬಂದು ಅದು ಇದು ಮಾಡ್ತಾ ಇರ್ತೀಯ ಅಂತ ಇವರು. ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಇರೋದು ಅದೇ ದೇವರು, ಅಲ್ಲಿ ಬಾಂಬೆಲಿರೋ ದೇವಸ್ಥಾನದಲ್ಲೂ ಅದೇ ದೇವರೇ ಇರೋದು. ದೇವಸ್ಥಾನ ಬೇರೆ ಬೇರೆ. ಅದೇ ನಿನಗೆ ರೌಂಡ್ ಹೊಡಿಸ್ಬೇಕು, ಅದಕ್ಕೆ ನನ್ಗೆ ಅದೇ ಇಷ್ಟ. ಬೈಕಲ್ಲಿ ಓಡಾಡ್ಬೇಕು. ಏನಂದ್ರೆ ಈ ನೆಲಮಂಗಲ ಸೈಡು ಅಥವಾ ಈ ಕಡೆ ಹೆಸರುಘಟ್ಟ ಸೈಡ್ ಎಲ್ಲ ಒಂಥರ ತಂಪಾಗಿರುತ್ತಲ್ವ ವಾತಾವರಣ, ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋಕೆ ತುಂಬಾನೇ ಇಷ್ಟ ಆಗುತ್ತೆ ನಂಗೆ. ಫುಲ್ ಕಳ್ದೋಗ್ಬಿಡ್ತೀನಿ ಆ ಕಡೆ ಎಲ್ಲ ಹೋದ್ರೆ. ಜಿಂಕೆ ವನಕ್ಕೆ ಹೋಗೋಣ ಬಿಡು. ರಾಮ್ ಚಿಲ್ಮೆ, ನಾಮ ಚಿಲ್ಮೆ, ಅದೇ ಎರಡು ಒಂದೇ. ಜಿಂಕೆ ವನ ಯಾವಾಗಪ್ಪ ಅಲ್ಲಿಗೆ ನಾವು ಹೋಗಿದ್ದು? ಅವಾಗ ಮದುವೆ ಹೊಸ್ತ್ರಲ್ಲಿ ನಾನು, ರಾಘು, ಕೂಸು, ಹರ್ಷ ಎಲ್ಲ ಹೋಗಿದ್ವಿ. ಎಲ್ಲ ಒಟ್ಟಿಗೆ ಹೋಗಿದ್ದು. ಇವತ್ತು ಹೋಗೋಣ. ಬಿಸಿಬೇಳೆ ಬಾತ್ ಮಾಡಿ ಬಿಸಿ ಬಿಸಿ ಇತ್ತು, ತಿನ್ಬಿಟ್ಟು ಅಂಗಡಿಗೆ ಹೋಗ್ತೀನಿ. ಗಣೇಶಂದು ವೇಷ ಹಾಕೊಂಬಂದಿರ್ತಾರೆ, ಫೋಟೋ ಹೊಡಿಬೇಕು. ಗಣೇಶನ್ ವೇಷ ಯಾವ ವರ್ಷ ಹಾಕೊಂಡು ಬಂದಿದ್ದಾರೆ ಯಪ್ಪ. ನೆನ್ನೆ ರಾತ್ರಿ ಈಶ್ವರ ಬಂದಿದ್ರು 9:30 ಚೆನ್ನಾಗ್ ಬಂತ ಫೋಟೋಸ್ ಎಲ್ಲ? ಚೆನ್ನಾಗ್ ಬಂದೈತಿ. ಇವ್ರು ಏನಂದ್ರೆ ಮಕ್ಳು ಫೋಟೋ ತೆಗಿಯೋದು ಅಂದ್ರೆ ಇವ್ರಿಗೆ ಇಷ್ಟ ಇಲ್ಲ. ಏನಿಲ್ಲ, ನಾನು ಈಶ್ವರನ್ ಕಾಲ್ನ ಹಿಂಗ್ ಮೇಲ್ ಕೆತ್ತಿಸಿ ಒಂಟಿ ಕಾಲಲ್ಲಿ ನಿಲ್ಸಿ ಫೋಟೋ ತೆಗ್ದಿದ್ದೀನಿ. ಈಗ ಜನ್ಮಾಷ್ಟಮಿ ದಿನಗಳಲ್ಲಿ ಮಕ್ಳು ಜಾಸ್ತಿ, ಹಾಗೇನಾದ್ರು ಸ್ಕೂಲಲ್ಲಿ ಫಂಕ್ಷನ್ ಇದ್ದಾಗ ಮಕ್ಳು ಜಾಸ್ತಿ ಬರ್ತಾರೆ ಫೋಟೋಗೆ. ಅಕಸ್ಮಾತ್ ಸಂಜೆ ಟೈಮ್ ಏನಾದ್ರು ಬಂದ್ಬಿಟ್ರೆ ಫೋನ್ ಮಾಡ್ತಾರೆ ಇವರು. ಅಡ್ಗೆ ಮಾಡ್ತಿದ್ರು ನನ್ ಬಿಟ್ಟು ಹೋಗ್ಬೇಕು, ಇಲ್ಲಿ ಮಕ್ಳು ಬಂದ್ಬಿಟ್ಟಿದ್ದಾರೆ ನನ್ಗೆ ಆಗ್ತಿಲ್ಲ ಬಾ ಅಂತ. ಈ ಕಡೆ ಜೆರಾಕ್ಸ್ ಪ್ರಿಂಟ್ ಅದು ಇದು ಮಾಡ್ಬೇಕಾ? ಅದೆಲ್ಲ ಕಾರಣ, ಮಕ್ಳು ಸ್ವಲ್ಪ ತರಲೆ ಮಾಡ್ತಿರ್ತಾರ, ಇವರಿಗೆ ಆಗಲ್ಲ. ಹಂಗಲ್ಲ, ಮೇನ್ ರೀಸನ್ ಬಂದ್ಬಿಟ್ಟು ಮಕ್ಳು ನಾನು ನೋಡಿದ್ರೆ ಎದ್ರಕಂತವೆ, ಫೋಟೋ ತರ್ಸ್ಕೊಳಲ್ಲ, ಅಳ್ತಾ ಇರ್ತವೆ. ಇವಾಗ ಆ ಕಡೆ ಬಿಸಿಬೇಳೆ ಬಾತ್ಗೆ ವಿಜಲ್ ತೆಗ್ಸ್ಲಿಕ್ಕೆ ಇಟ್ಟಿದ್ದೀನಿ. ಒಂದ್ 2 ವಿಜಲ್ ಬಂದ್ರೆ ಸಾಕು, ಬೇಗನೆ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ನಾನು ಈಗಾಗಲೇ ನಿಮ್ಗೆ ಶೇರ್ ಮಾಡಿದ್ದೀನಿ ಪೌಡರ್ ಯಾವ ತರ ಮಾಡ್ಕೊಳ್ಳೋದು, ಹಾಗೆ ಬಿಸಿಬೇಳೆ ಬಾತ್ ಯಾವ ತರ ಮಾಡೋದು ಅಂತ ಹೇಳಿ. ಹಂಗಾಗಿ ಇವತ್ತು ಆ ರೆಸಿಪಿನೇನು ಶೇರ್ ಮಾಡ್ಕೊಳ್ತಾ ಇಲ್ಲ. ಅದಲ್ಲದೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, ಅಶ್ವಾಗ್ತಾ ಇದೆ. ಹಂಗಾಗಿ ಪಟ ಪಟ ಅಂತ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ. ಅಪ್ಪ ಇದಕ್ಕೆ ಮೊಸರು ಬಜ್ಜಿ ಮಾಡ್ಲಾ? ಯಾವ್ರು ನಿಮ್ದು? ನನಗಿಷ್ಟ ಬಿಸಿಬೇಳೆ ಬಾತ್ಗೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಇವ್ರಿಗೆ ಏನದು ಬೂಂದಿ ಇಷ್ಟ, ಬೂಂದಿನೇ ಹಾಕೋದು. ಮೊಸರು ಬಜ್ಜಿ ಹಾಕಂತಾರೆ, ನಮಗ್ ಗೊತ್ತಿಲ್ಲ ಯಾರು ಹಾಕ್ತಂದ್ರು. ಚೆನ್ನಾಗಿರುತ್ತೆ. ಪೊಂಗಲ್ಗೂ ಚೆನ್ನಾಗಿರುತ್ತೆ, ಬಿಸಿಬೇಳೆ ಬಾತ್ಗೂ ಚೆನ್ನಾಗಿ. ಪೊಂಗಲ್ಗೆ ಚಟ್ನಿ ಮಾಡ್ಬೇಕು, ಬಿಸಿಬೇಳೆ ಬಾತ್ಗೆ ಬೂಂದಿ. ನನ್ಗೆ ಎರಡಕ್ಕೂ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನಕ್ ತುಂಬಾನೇ ಇಷ್ಟ. ಪಲಾವು ಅಷ್ಟೇ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನೀನು ಈ ಭೂಲೋಕದವ್ರಲ್ಲ, ನೀವು ಯಾವ್ದೋ ಅನ್ಯ ಗ್ರಹದಿಂದ ಬಂದಿರೋರು ನೀವು. ಏನಾದ್ರೂ ಹೇಳಿದ್ರೆ ಅದಕ್ಕಿನ್ನ ಒಂದೇನಾದ್ರೂ ಒಂದ್ ಹೇಳೋದು. ನಿಧಾನಕ್ಕೆ ರೆಡಿ ಮಾಡು, ಕೈಗೆ ಏಟ್ ಮಾಡ್ಕೊಂಡಿ ಆಮೇಲೆ ಎಲ್ಲ. ಆಯ್ತು, 2 ನಿಮಿಷಕ್ಕೆ ಆಗೋಗ್ಬಿಡುತ್ತೆ, ಜಾಸ್ತಿ ಏನ್ ಟೈಮ್ ತಗೊಳ್ಳಲ್ಲ. 5 ನಿಮಿಷಕ್ಕೆ ಬಿಸಿಬೇಳೆ ಬಾತ್ ಆಗ್ಬಿಡ್ತದ? ಬೇಗ ಆಗುತ್ತೆ. ಆಯ್ತಲ್ಲ, 6 ವಿಷಲ್ ಹೋದ್ರೆ ಮುಗೀತು. ಇನ್ನು ಒಗ್ಗರಣೆ ಹಾಕೊಂಡ್ರೆ ಆಯ್ತು. ಸುಮ್ಮನೆ ಒಂದು ಹೋಟ್ಲಿಗೆ ಇಕ್ಕೊಂಬಿಡಮ್ಮ. ಹೆಂಗಿರೋ ಬಿಸಿಬೇಳೆ ಬಾತ್ ಟೇಸ್ಟಿ ಆಗಿರುತ್ತೆ. ಬಿಸಿಬೇಳೆ ಬಾತ್ ಮಾತ್ರ ಟೇಸ್ಟಿ ಆಗಿರುತ್ತೆ, ಅವ್ರಿಗೆ ಇನ್ನೇನು ಟೇಸ್ಟಿ ಆಗಿರಲ್ಲ. ನನಗೆ ಇಷ್ಟ ಆಗೋದು ಅದೇ ಅಲ್ವಾ, ಬಿಸಿಬೇಳೆ ಬಾತು, ಅನ್ನ ಉಪ್ಸಾರು, ಖಾರ, ಆಮೇಲೆ ಅಕ್ಕಿ ರೊಟ್ಟಿ, ಖಾರ, ತುಪ್ಪ. ಅದಂತೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ರೊಟ್ಟಿ ಗಟ್ಟಿ ಇರಬೇಕು, ಖಾರ ಹಚ್ಬಿಟ್ಟು ತುಪ್ಪ ಕಚ್ಕೊಂಡ್ ತಿಂತಾ ಇದ್ರೆ ಅದೊಡು ಬಾಯೆಲ್ಲ ಚಪ್ಪಸ್ತವ್ರೆ. ನಿಜವಾಗ್ಲೇ ಚೆನ್ನಾಗಿರುತ್ತೆ. ಸಂಜೆ ಮಾಡ್ಲಿ ಅಕ್ಕಿ ರೊಟ್ಟಿ ನೀವೇ? ಏನೋ ನೋಡು, ಅಕ್ಕಿ ರೊಟ್ಟಿ ಮಾಡಿ ಉಪ್ಸಾರು ಖಾರ ಮಾಡಿ ಇವತ್ತು ತುಪ್ಪ ಹಾಕೊಂಡು ತಿನ್ನೋದು ಸಂಜೆ. ಇದು ಖಾರ ಮಾಡೋದು ಇನ್ನ ಕಲ್ತಿಲ್ಲ ನೀನು? ಅದೇನೋ ಅಂದ್ರೆ ಚೆನ್ನಾಗ್ ಬರುತ್ತೆ, ಅಷ್ಟೊಂದು ಒಂಥರ ಊರಿನ ಸ್ವಾದ ಬರಲ್ಲ, ಟೇಸ್ಟ್ ಬರಲ್ಲ ಅಷ್ಟೇ. ಚೆನ್ನಾಗಿರುತ್ತೆ. ಚೆನ್ನಾಗಿರಲ್ವಾ? ಆದ್ರೆ ಚೆನ್ನಾಗಿರ್ತದೆ, ಆದ್ರೆ ಆ ಫ್ಲೇವರ್ ಇದು ಸಿಗಲ್ಲ. ನಂಗೆ ನಿಜವಾಗ್ಲೂ ಉಪ್ಸಾರಿನ ಖಾರ ತುಂಬಾ ಟೇಸ್ಟಿಯಾಗಿ ಮಾಡಕ್ ಬರಲ್ಲ. ಮಾಡ್ತೀನಿ ಒಟ್ನಲ್ಲಿ, ಏನೋ ನನ್ ಕೈಯೆಲ್ಲ ತರ ಬರಲ್ವೋ ಏನೋ ಗೊತ್ತಿಲ್ಲ, ಒಂಚೂರು ಪರವಾಗಿಲ್ಲ ಅನ್ನೋ ತರ ಮಾಡ್ತೀನಿ. ಅದೇನೋ ಊರ್ ಕಡೆ ಮಾಡಿದ್ರೆ ಅದೊಂಥರ ಎಕ್ಸ್ಟ್ರಾ ರುಚಿ. ಬರೀ ಒಂದ್ ಸ್ವಲ್ಪ ರೊಟ್ಟಿಗೆ ಖಾರ ಹಾಕೊಂಡು ತಿನ್ಬಿಟ್ರೆ ಪರವಾಗಿರುತ್ತೆ. ನಿಧಾನ ಕೊಟ್ಟಿ ಟೈಲ್ಸ್ ಕೆಳಗಡೆ ಹೊಡೆದಾಕ್ಬಿಟ್ಟಿರ, ಫುಲ್ ಎಂತ ಟೈಲ್ಸ್ ತರಬೇಕು. ನೀವು ಹೇಳ್ತಿರ್ತೀರಲ್ಲ
ನಿಮ್ಮ ಹಸ್ಬೆಂಡು ಪಾಪ ಡೀಸೆಂಟು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ. ಬರೀ ನನಗೆ ರೇಗಿಸ್ತಿರ್ತಾರೆ, ಏನು ಹೇಳಿದ್ರು ಅದಕ್ಕೊಂದು ಏನಂತಾರೆ ಕೌಂಟರ್ ಕೊಡ್ತಾ ಇರ್ತಾರೆ. ಏನು ಹೇಳಿಲ್ಲ ಅಂದ್ರೆ ಸಪ್ಪೆ ಆಗಿರ್ತೀಯಲ್ಲ ಪಾಪ, ಅದಕ್ಕೆ ಏನು ಹೇಳಿಲ್ಲ ಅಂದ್ರೆ ಬರೀ ನಾನು ಕೆಲಸ ಮಾಡೋದ್ರ ಕಡೆನೆ ಇರ್ತೀನಿ, ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇರ್ತೀನಿ. ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇರ್ತೀಯ. ನಿನ್ ಕೆಲ್ಸಕ್ಕಿಲ್ಲ ಅಂತ ನಿನ್ಗೆ ಅವಾಗ ನೆನ್ಸಕ್ಕೆ ನಾನು ಇಲ್ಲಿ ಬಂದೆ ತರಲೆ ಮಾಡೋದು. ಖುಷಿಯಾಗಿ ಅಡುಗೆ ಮಾಡಬೇಕು, ಡೈಲಿ ಖುಷಿಯಾಗಿ ಅಡುಗೆ ಮಾಡೋದು. ಒಗ್ಗರಣೆಗೆ ಡ್ರೈ ಫ್ರೂಟ್ಸ್, ಇದು ಬಟಾಣಿ ಇಲ್ಲ. ಹಂಗಾರೆ ಬಿಸಿಬೇಳೆ ಬಾತೆ ಅಲ್ಲ ಅದು. ಹೇಳಿರ ಹಸಿ ಬಟಾಣಿ ತರ್ತಾ ಇದ್ದೀನಿ. ಅದು 10 ರೂಪಾಯಿ ಪ್ಯಾಕೆಟ್ ತರಬಾರ್ದು, ಕಲರ್ ಕೊಟ್ಟಿರ್ತಾರೆ. ಒಂದಿನ ತಿಂದ್ರೆ ನಾವು ಇದಾಕಿದ್ರೆ ಚೆನ್ನಾಗಿರುತ್ತಾ ಬಟಾಣಿ ಬದಲು? ಗೋಡಂಬಿ ಹಾಕಿ ಕೊಟ್ಟಿರ್ತೀನಲ್ಲ, ಎಷ್ಟೊಂದ್ಸಲ ತಿಂದಿದೆಯಲ್ಲ. ಅಲ್ಲ, ಬಟಾಣಿ ಬದಲು ಇದಾಗ್ತಾ ಇರೋದ ಇಲ್ಲ ಮಾಮೂಲಿ ಗೋಡಂಬಿ? ಬಟಾಣಿ ಜೊತೆ ಇದನ್ನು ಹಾಕ್ಬೋದು. ಇವತ್ತು ಇಲ್ಲವಲ್ಲ, ಹಂಗಾಗಿ ಒಂಚೂರು ಜಾಸ್ತಿ ಹಾಕ್ತಾ ಇದ್ದೀನಿ ಅಷ್ಟೇ. ಬಟಾಣಿ ಇಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಹೆಚ್ಚಿನ ಹೊಂಟು, ಟೇಸ್ಟೇ ಇರಲ್ಲ. ಇನ್ನಿವತ್ತು ಇಬ್ಬರೂ ಬರೀ ಈ ಥರ ಮಾತಾಡ್ಕೊಂಡು ಅಡುಗೆ ಮಾಡಿರೋದೇ ಆಯಿತು. ನಾನು ಹೆಸ್ರು ಬೇಳೆ ಹಾಗೆ ಉದ್ದಿನ ಬೇಳೆನೆಲ್ಲ ಸೇರಿಸ್ಬಿಟ್ಟು ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಉದ್ದಿನ ಕಾಳನ್ನೆಲ್ಲ ನೆನೆಸೆಲ್ಲ ಇಟ್ಟಿದ್ದೆ. ಇವರು ಬಿಸಿಬೇಳೆ ಭಾತ್ ಮಾಡಿಬಿಡು, ಅದೆಲ್ಲ ಬೇಡ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬಿಸಿಬೇಳೆ ಭಾತ್ ಮಾಡಿದ್ದು. ಹಾಗೆ ಸುಮ್ಮನೆ ಯಾವಾಗಲೂ ಅಷ್ಟೇ, ಏನಾದರೂ ಇಬ್ಬರು ಮನೇಲಿದ್ದರೆ ಹಿಂಗೇನಾದರೂ ಅಡುಗೆ ಮಾಡಬೇಕಾದ್ರೆ ಅವ್ರೇನಾದರೂ ಕಿಚನಾಗಿ ಬಂದರೆ ನಾವು ಹಿಂಗೆ ಮಾತಾಡ್ಕೊಂಡಿರೋದು. ವಿಡಿಯೋ ಮಾಡ್ತಿರಲಿ ಅಥವಾ ಮಾಡದೇ ಇರಲಿ, ಯಾವಾಗಲೂ ಸಾಮಾನ್ಯವಾಗಿ ಹಿಂಗೆ ತಮಾಷೆ ಮಾಡಿಕೊಂಡು ಜೋಕ್ ಮಾಡಿಕೊಂಡೇ ಇರೋದವರು. ನನಗೂ ಒಂಥರ ಖುಷಿ. ಆದರೆ ಸುಮ್ಮನೆ ಹಂಗೆ ಹೇಳ್ತಾ ಇರ್ತೀನಿ ಅಷ್ಟೇ, ಅವ್ರನ್ನ ರೇಗಿಸ್ಲಿಕ್ಕೆ. ಇನ್ನು ಸ್ವಲ್ಪ ಮೊಸರು ಬಜ್ಜಿ ಬೇಕು ಅಂತ ಹೇಳೋದ್ನೆಲ್ಲ ಮಾಡ್ಕೊಳ್ತೀನಿ ಅಂತ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾಡಿಕೊಡ್ತಾ ಇದ್ದಾರೆ. ಸೌತೆಕಾಯಿನ ಒಂಥರ ಕಚ ಕಚ ಅಂತ ಹಚ್ತಾ ಇದ್ರು. ಅದನ್ನ ನೋಡಿ ನಾನು ನಗ್ತಾ ಇದ್ದೆ ಸುಮ್ಮನೆ. ಈ ಥರ ಸೌತೆಕಾಯಿ ಹಚ್ಚಿದ್ರೆ ಯಾರೂ ಮೊಸರು ಬಜ್ಜಿ ತಿನ್ನೋದೇ ಇಲ್ಲ ಹಂಗೆ ಹಿಂಗೆ ಅಂತೇಳಿ. ಹಿಂಗೆ ಸುಮ್ಮನೆ ತಮಾಷೆಯಾಗಿಬ್ಬರು ಮಾತಾಡಿಕೊಂಡು ಅಡುಗೆನಂತೂ ಬೇಗನೆ ಮಾಡ್ಕೊಂಡಿದ್ದಾಯಿತು. ಅವರಿಗೆ ಸ್ವಲ್ಪ ಬೂಂದಿ ತೊಗೊಂಡು ಬಂದರು. ಇದು ಸ್ವಲ್ಪ ರೆಡಿ ಆಗ್ತಿದೆ ಅನ್ನುವಾಗಲೇ ಹೋಗ್ಬಿಟ್ಟು ತೊಗೊಂಡು ಬಂದರು. ಬೂಂದಿ ಇಲ್ಲ ಅಂದರೆ ನಂಗೆ ತಿನ್ಲಿಕ್ಕಾಗಲ್ಲ, ಚೆನ್ನಾಗಿರಲ್ಲ ಅಂತೇಳಿ. ಹಾಗಾಗಿ ನಾನು ಕೆಲವೊಮ್ಮೆ ಬೇರೆ ಬೇರೆ ಥರ ಇದಕ್ಕೆ ಆಗೋ ಥರ ಸೈಡ್ ಡಿಶ್ನ ಮಾಡಿಬಿಡ್ತೀನಿ, ಇವ್ರು ಬೂಂದಿ ತೊಗೊಂಡು ಬಂದು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಬಿಸಿಬೇಳೆ ಭಾತು. ಏನಂದರೆ ನಾವು ತೀರಾ ಹಶ್ವಾದಾಗ ಏನೇ ಸಿಕ್ಕಿದ್ರೂ ಕೂಡ ಒಂಥರ ಅಮೃತ ಸಿಕ್ತಂಗೆ ಆಗುತ್ತೆ ಅಲ್ವಾ. ಇವತ್ತು ನಮ್ಗೆ ಆ ಥರ ಫೀಲ್ ಆಗ್ತಾಯಿತ್ತು. ಹೊಟ್ಟೆ ಹಶ್ವಾಗಿರೋದ್ಕೂ ಆ ಬಿಸಿಬೇಳೆ ಭಾತು ಬಿಸಿ ಬಿಸಿಯಾಗಿ ರುಚಿಯಾಗಿ ಇದ್ದಿದ್ದಕ್ಕೂ ಹೊಟ್ಟೆ ತುಂಬ ಇವತ್ತು ಊಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ. ಅಂದರೆ ಮೊಸರು ಬಜ್ಜಿ ಹಾಗೆ ಬಿಸಿಬೇಳೆ ಭಾತ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ನಾವು ತಿಂಡಿನೆಲ್ಲ ತಿಂದ್ಬಿಟ್ಟು ಅದಾದಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು, ನಾನು ಹೇಳ್ತಿದ್ನಲ್ಲ ಎಲ್ಲಾದರೂ ಕರ್ಕೊಂಡೋಗಪ್ಪ, ಎಲ್ಲಾದರೂ ಹೋಗೋಣ ಸ್ವಲ್ಪ ಅಂತ, ಹಾಗಾಗಿ ಇಲ್ಲಿಗೆ ಬಂದಿದ್ದು. ಇವತ್ತೇನು ಪೂಜೆ ಎಲ್ಲ ಏನಿರಲಿಲ್ಲ. ಅಂದರೆ ಮಾಮೂಲಿಯಾಗಿ ಪ್ರತಿದಿನ ಯಾವ ಥರ ಪೂಜೆ ಮಾಡ್ತಾರೆ ಆ ಥರ ಪೂಜೆ ಮಾಡಿದರು. ಜನನೂ ಕೂಡ ಏನಿರಲಿಲ್ಲ. ಆರಾಮಾಗಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಆಂಟಿ ಮನೆಗೆ ಬಂದಿದ್ದೀವಿ. ಆಂಟಿ ಮನೇಲಿ ಗೌರಿನ ಕೂರಿಸ್ತಾರೆ, ಗೌರಿ ಹಬ್ಬರ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ನಾನು ಇದೇ ಕಾರಣಕ್ಕೆ ಬೆಳಗ್ಗೆ ಹಬ್ಬದ ಅಡುಗೆ ಎಲ್ಲ ಏನೂ ಮಾಡಲಿಲ್ಲ. ಯಾಕಂದರೆ ಮಧ್ಯಾಹ್ನ ಹೆಂಗಿದ್ರು ಇಲ್ಲೇ ಊಟಕ್ಕೆ ಹೋಗ್ತೀವಿ ಅಲ್ವಾ. ಇನ್ನು ಸುಮ್ಮನೆ ನಾನು ಏನಾದರೂ ಮಾಡಿದ್ರೆ ರಾತ್ರಿ ನಾವೇ ಅದನ್ನು ತಣ್ಣಗಾದ್ಮೇಲೆ ತಿನ್ನಬೇಕಾಗತ್ತೆ. ಹಾಗಾಗಿ ಇವತ್ತೇನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದು. ಈಗ ಬಾದಾಮಿ ಕೊಡು ಅಂತ ತಿಂದ್ರೆ ಕೇಳು. ತಿನ್ನಲ್ಲ ಅವನು. ನೋಡಿ ಯಾಕೆ ವೇಸ್ಟ್ ಮಾಡ್ತಿರೋದು. ಅಷ್ಟೇನಾ?
ಇಲ್ಲೋದ್ರೆ ನಾನು ರೂಬಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋದನ್ನ ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದೀನಿ. ಏನಂದರೆ ನನಗೆ ಮುಂಚೆಯಿಂದನೂ ಸ್ವಲ್ಪ ನಾಯಿಗಳಂದರೆ ಸ್ವಲ್ಪ ಭಯ. ಅಂದರೆ ಮೈ ಮೇಲೆಲ್ಲ ಬರ್ತಿರ್ತವೆ ನೋಡಿ, ಅವಾಗ ಕೊಚ್ಬಿಡುತ್ತೇನೋ ಅಂತ ನನಗೆ ಭಯ ಆಗ್ತಿರುತ್ತೆ. ಆದರೆ ಇವಾಗ ರೂಬಿ ಅಭ್ಯಾಸ ಆಗೋಗ್ಬಿಟ್ಟಿದ್ದಾನೆ, ಯಾವಾಗಲೂ ಬರ್ತಿರೋದ್ರಿಂದ ಅವನಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ನಾವು ಪರಿಚಯ ಆಗಿಬಿಟ್ಟಿದ್ದೀವಿ. ಹಾಗಾಗಿ ನಾನು ಇವಾಗ ಸ್ವಲ್ಪ ಹೆದರ್ಕೊಳ್ಳೋದೆಲ್ಲ ಕಡಿಮೆ ಆಗಿದೆ. ಒಂಚೂರು ಮಾತಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡು ಒಬ್ಬಟ್ಟು ತಿಂತೀಯಾ? ಕುತ್ಕೋ, ಅಲ್ಲೇ ಕುತ್ಕೋ, ಕೊಡ್ತೀನಿ. ಕಾಳು ಬೇಕಂದ್ರೆ ಕುತ್ಕೋ. ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಕೂತಿದ್ಯಾ, ಅದಕ್ಕೊಂದು. ಸುಮ್ಮನೆ ಇರಬೇಕು, ಸೈಲೆಂಟಾಗಿ. ಸ್ನಾನ ಮಾಡಿ ನಡಿ. ರೂಪಿ ಬಾ, ನಾನ್ ಮಾಡಿಸ್ತೀನಿ. ಬಾ ಹೋಗನ್, ಬಾ ನಾನ್ ಮಾಡಿಸ್ತೀನಿ. ಬರುವ ಬಾ, ನಾನ್ ಮಾಡಿಸ್ತೀನಿ. ಬಾ ಬಾ, ಇದು ನಡಿ ನಡಿ. ಮನೆ ಬಿಟ್ಟು ಓಡಲ್ಲ ಬಂದ್ಬಿಡ್ತಾನೆ ಈಗ. ಬರಲ್ಲ, ಸ್ನಾನ ಆದ್ರೂ ಆಗಲ್ಲ ಅವನಿಗೆ. ಹ್ಞೂ ಸಿಟ್ಟು. ಬಾ ಸ್ನಾನ ಮಾಡಿಸ್ತೀನಿ. ನಿನಗ್ ಕಡ್ದು ಬಿಟ್ಟದ ಆಮೇಲೆ ಲೇಖನ ಕಡಿಯೋದ ಬಿಡ, ಮಾಡ್ಸಲ್ಲ ಮಾಡ್ಸಲ್ಲ ಬಿಡು. ಆಯ್ತು ಬಿಡು, ಕೆಳಗಡೆ ಬಿಡು ಸುಮ್ಮನೆ ಅಂತ. ಮಾಡ್ಸಲ್ಲ ಬಾಬಾ. ಇನ್ನು ಮಧ್ಯಾಹ್ನ ಎಲ್ಲರೂ ಫ್ರೀ ಆಗಿದ್ವಲ್ಲ, ಅವರು ಕೂಡ ಪೂಜೆ ಎಲ್ಲ ಮುಗಿಸಿದ್ರಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡು ರೂಬಿನ ಆಟ ಆಡಿಸ್ತಾ ಇದ್ದೋ. ಸ್ನಾನ ಮಾಡಿಸೋದು ಅಂದರೆ ಅವ್ನಿಗೆ ಇಷ್ಟ ಇಲ್ವಂತೆ, ಓಡೋಗ್ಬಿಡ್ತಾನಂತೆ, ಈಚೆ ಕಡೆ ಓಡೋಗಿ ಕುತ್ಕೊಂಡು ಬಿಡ್ತಾನಂತೆ. ಅದನ್ನೇ ಹೇಳ್ತಾಯಿದ್ರು. ಅವ್ರು ಸ್ನಾನ ಮಾಡಿಸ್ತೀನಿ ಅಂದ ತಕ್ಷಣ ಅವನು ಕೋಪ ಮಾಡ್ಕೊಂಡ್ಬಿಡೋನು. ಸುಮ್ಮನೆ ತಮಾಷೆಯಾಗಿ ಚೆನ್ನಾಗಿತ್ತು. ಸುಮಾರು ಹೊತ್ತು ಬರೀ ಇದನ್ನೇ ಆಟ ಆಡಿದ್ವಿ. ಅದರ ವೀಡಿಯೋಸ್ನೆಲ್ಲ ನಾನು ಇಲ್ಲಿ ಹಾಕಲಿಲ್ಲ, ಲಾಂಗ್ ಆಗಿಬಿಡುತ್ತೆ ವ್ಲಾಗ್ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿ ಅರಿಶಿನ ಕುಂಕುಮನೆಲ್ಲ ತಗೊಂಡು ಸ್ವಲ್ಪ ಹೊತ್ತು ಇದ್ದು ಅದಾದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ಇನ್ನು ಇವಾಗ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಅಂತ ಅಂದರೆ, ಪ್ರತಿ ವರ್ಷ ಕೂಡ ಗಣಪತಿ ಹಬ್ಬದ ದಿನವೇ ನಾನು ಗಣಪತಿನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಿದ್ದು. ಅಂದರೆ ಪುಟ್ಟ ವಿಗ್ರಹ ಇದೆಯಲ್ಲ, ಆ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಆದರೆ ಈ ವರ್ಷ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಅಮ್ಮ ಬಾಗಿನ ಕೊಡೋಕೆ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ನಾವೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾಳೆ ಹೋದರೆ ನಾಡಿದ್ದು ಹೆಂಗಿದ್ರು ರಜಾ ಇರುತ್ತೆ, ಆರಾಮಾಗಿ ಸಂಜೆ ಬರ್ಬೋದು ಅಂತ ಎಲ್ಲ ಹೇಳಿ ಅಂದ್ಕೊಂಡಿದ್ದು. ಆದರೆ ಹೋಗ್ಲಿಕ್ಕಾಗಲಿಲ್ಲ, ಇವರಿಗೇನೋ ಮಧ್ಯದಲ್ಲಿ ಬೇರೆ ಕೆಲಸ ಬಂತು, ಅದು ಸಂಜೆ ಗೊತ್ತಾಯಿತು. ಹಾಗಾಗಿ ನಾಳೆ ಹೋಗ್ಲಿಕ್ಕಾಗಲ್ಲ, ಇನ್ನೊಂದು ಸಲ ಹೋಗೋಣ ಬಿಡಮ್ಮ ಅಂತ ಹೇಳಿದ್ರು. ನಾನು ಕೂಡ ಹೋಗಲಿ ಅಂತ ಸುಮ್ಮನಾದೆ. ಒಂದೊಂದು ಸಲ ಹಿಂಗಾಗೋಗ್ಬಿಡುತ್ತೆ, ತುಂಬ ಆಸೆ ಇಟ್ಕೊಂಡಿರ್ತೀವಿ, ಆದರೆ ಹೋಗೋಕ್ಕಾಗಲ್ಲ. ನಾನು ಕೂಡ ನಾಳೆ ಹೋಗೋಣ ಅಂತೇಳಿ ಎಲ್ಲ ಕೆಲಸನೂ ಇವತ್ತೇ ಮುಗಿಸ್ಬಿಟ್ಟಿದ್ದೆ. ಬೆಳಗ್ಗೆ ನೈವೇದ್ಯಕ್ಕೆ ಅವಲಕ್ಕಿ ಮಾಡಿದ್ನಲ್ಲ, ಇನ್ನು ಸಂಜೆ ನೈವೇದ್ಯಕ್ಕೆ ಕಡುಬು ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಬಟ್ಟೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೋಗ್ಲಿಕ್ಕಾಗಲಿಲ್ವಲ್ಲ, ಅದಾದಮೇಲೆ ಇವಾಗ ಬಿಡು ಅಂದ್ಕೊಂಡು ಇವಾಗ ಸಂಜೆ ನೈವೇದ್ಯಕ್ಕೆ ಮೋದಕನ ಮಾಡ್ತಾಯಿದ್ದೀನಿ. ಮೋದಕ ಅಂದರೆ ಈ ಸಲ ಡ್ರೈ ಫ್ರೂಟ್ಸ್ ಹಾಕಿ ಮೋದಕ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ಇಲ್ಲಿ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಮಾಮೂಲಿಯಾಗಿ ಒಂದು ಕಪ್ ಬರುತ್ತೆ ನೋಡಿ, ಕಪ್ಪಲ್ಲಿ ಎಲ್ಲನೂ ಕೂಡ ಕಾಲು ಭಾಗ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ಕಡಲೆ ಬೀಜ, ಇದ್ರ ಜೊತೆಗೆ ವಾಲ್ನಟ್ ಬರುತ್ತಲ್ಲ, ವಾಲ್ನಟ್ಟು, ಹಾಗೆ ಎಳ್ಳು, ಏಲಕ್ಕಿ, ಕೊಬ್ಬರಿ ತುರಿ, ಇದ್ರ ಜೊತೆಗೆ ಸ್ವಲ್ಪ ಡೇಟ್ಸ್ ಕೂಡ ತೊಗೊಂಡಿದ್ದೀನಿ. ಎಲ್ಲನೂ ಎಷ್ಟೆಷ್ಟು ತೊಗೊಳ್ಬೇಕು ಅಂತೇಳಿ ಹಾಗೆ ಹೇಳ್ತೀನಿ, ಅಂದರೆ ಹುರ್ಕೊಳ್ಬೇಕು. ಇದನ್ನೆಲ್ಲ ಹುರ್ಕೊಳ್ಳೋ ಸಮಯದಲ್ಲಿ ಹೇಳ್ತೀನಿ. ನಾನು ಒಂದು 3/4 ಕಪ್ ಆಗೋವಷ್ಟು ಕಡಲೆ ಬೀಜನ ತೊಗೊಂಡಿರೋ ಅಂಥದ್ದು. ನಾವು ಎಷ್ಟು ಡ್ರೈ ಫ್ರೂಟ್ಸ್ ತೊಗೊಳ್ತೀವಿ ನೋಡಿ, ಅಂದರೆ ಗೋಡಂಬಿ ಒಂದು 1/4 ಕಪ್ ತೊಗೊಂಡ್ರೆ ಇದನ್ನು ಒಂದು 3/4 ಕಪ್ ತೊಗೊಳ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಚೆನ್ನಾಗೇ ಇರುತ್ತೆ. ಇವಾಗ ಮೊದಲು ನಾನು ಕಡಲೆ ಬೀಜನೆಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಅದಾದಮೇಲೆ ಅದೇ ಕಡೆಗೆ ಒಂದು 2 ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ಅದನ್ನು ಕೂಡ ಒಂಚೂರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳು ಬೇಗನೆ ಸಿಡಿಯುತ್ತೆ, ಹಾಗಾಗಿ ಒಂಚೂರು ಬಿಸಿ ಇದ್ದಂಗ್ಲೇ, ಅಂದರೆ ಕಾವಲಿ ಬಿಸಿ ಇರುತ್ತೆ ನೋಡಿ, ಆ ಬಿಸಿಲೆಣ್ಣೆನ ಹುರ್ಕೊಂಡು ಎತ್ತಿಟ್ಕೊಂಡು ಬಿಡಬೇಕು. ತೀರಾ ಸೀದೋಗ್ಬಿಟ್ರೆ ಆ ಎಳ್ಳೆಲ್ಲ ಸೀದಿರೋ ಥರನೇ ಬಾಯಿಗೆ ಸಿಗ್ತಿರುತ್ತೆ. ಅದಾದಮೇಲೆ ನಾನು 1.5 ಸ್ಪೂನ್ ಆಗೋವಷ್ಟು ಗಸಗಸೆನೂ ಕೂಡ ಒಂಚೂರು ಬಿಸಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಕಡಲೆ ಬೀಜನ ಸಿಪ್ಪೆನೆಲ್ಲ ತೆಕ್ಕೊಂಡು ಒಂಚೂರು ತರಿಯಾಗಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಮಾಡ್ಕೊಂಡ್ರೂ ಕೂಡ ಏನಿಲ್ಲ, ನಾನೊಂದು ಚೂರು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಅದೇ
ಅದೇ ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಗಿಂತ ಕಡಿಮೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೆ ನೋಡಿ. ಅಂದರೆ ಬಾದಾಮಿ ಹಾಗೆ ಗೋಡಂಬಿ, ಇದ್ರ ಜೊತೆಗೆ ಪಿಸ್ತಾ ಇದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ವಾಲ್ನಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅದನ್ನೆಲ್ಲ ನಾನು ಇವತ್ತೇನು ಹಾಕ್ಲಿಕ್ಕೆ ಹೋಗಿಲ್ಲ, ಇದು 4 ಮಾತ್ರ ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನೊಂದು 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತೀನಿ. ಅದಾದಮೇಲೆ ಇವಾಗ ಒಂಚೂರು ಕಲರ್ ಚೇಂಜ್ ಆಗಿದೆ ನೋಡಿ. ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1 ಕಪ್ ಆಗೋವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆದರೂ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಒಂಚೂರು ಕಡಿಮೆ ಸೇರಿಸ್ಕೊಳ್ತೀನಿ, ಇಲ್ಲ ಜಾಸ್ತಿ ಸೇರಿಸ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ, ಏನು ಆಗಲ್ಲ, ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಆದರೂ ಕೂಡ ಅಷ್ಟೊಂದೇನು ರುಚಿ ವ್ಯತ್ಯಾಸ ಆಗಲ್ಲ. ಇದಕ್ಕೆ ನಾನು ಕೊಬ್ಬರಿನ ಯಾವ ಬೌಲಲ್ಲಿ ತೊಗೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ 1 ಬೌಲ್ ಆಗೋವಷ್ಟು ಡೇಟ್ಸ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಹೆಂಗೆ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನು ಈ ಥರ ಕಟ್ ಮಾಡಿ ಹಾಕ್ಬಿಟ್ಟು ಸ್ಪೂನಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲದಕ್ಕೂ ಡೇಟ್ಸು ಚೆನ್ನಾಗಿ ಹೊಂದ್ಕೊಳ್ಬೇಕು. ಹೊಂದ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಒಂದು ಕಡೆ ಸಪ್ಪೆ ಇರುತ್ತೆ, ಒಂದು ಕಡೆ ಸ್ವೀಟ್ ಇರುತ್ತೆ, ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ನಾನು ಕಡಲೆ ಬೀಜದ್ದು ಪುಡಿ ಇತ್ತು ನೋಡಿ, ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳನ್ನ ಹುರಿದಿಟ್ಕೊಂಡಿದ್ವಲ್ಲ ಅದು, ಹಾಗೆ ಗಸಗಸೆ, ಒಂದು 2 ಪೀಸು ಏಲಕ್ಕಿ, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ಹಾಕ್ಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿರಬೇಕು, ಗ್ಯಾಸ್ನ ಆನ್ ಮಾಡಲಿಕ್ಕೆ ಹೋಗ್ಬಾರ್ದು. ಇದೆಲ್ಲ ಬಿಸಿ ಇರುತ್ತಲ್ಲ, ಆ ಬಿಸಿ ಎಣ್ಣೆನೇ ಆಗುತ್ತೆ. ನಾವೇನಾದರೂ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋಂಗಿದ್ರೆ ನಾನು 1 ಕಪ್ ಅಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ ಅಲ್ವಾ, ನೀವು ಬೇಕಿದ್ರೆ 1.5 ಕಪ್ ಆಗೋವಷ್ಟು ಡೇಟ್ಸ್ನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು, ಹಾಗಾಗಿ ಕಮ್ಮಿ ಹಾಕ್ಕೊಂಡೆ. ಜಾಸ್ತಿ ಇಷ್ಟಪಡೋರು ಹಾಕ್ಕೊಳ್ಬೋದು. ಡೇಟ್ಸ್ ಬದಲು ಬೆಲ್ಲ ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕ್ಕೊಬೋದು, ಇಲ್ಲ ಸಕ್ಕರೆ ಹಾಕ್ಕೊಳ್ತೀವಿ ಅಂದರೂ ಕೂಡ ಹಾಕ್ಕೊಳ್ಬೋದು. ಆದರೆ ನಾನು ಹೆಲ್ದಿಯಾಗಿ ಮಾಡ್ತೀನಲ್ವ, ಹಾಗಾಗಿ ನಾನು ಡೇಟ್ಸ್ ಹಾಕ್ಕೊಂಡೆ ಅಷ್ಟೇ. ಇನ್ನು ಇವಾಗ ಅದು ರೆಡಿ ಆಯ್ತಲ್ವ, ಅದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಟ್ಟು ಇಲ್ಲಿ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮೋದಕ ಮಾಡ್ಕೊಳ್ಳಿಕ್ಕೆ ಇಟ್ಟಬೇಕು ನೋಡಿ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ ಆಗೋವಷ್ಟು ನೀರಿಗೆ ನಾನು 1 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮುದ್ದೆ ಎಲ್ಲ ಮಾಡ್ತೀವಿ ನೋಡಿ, ಅಂದರೆ ಹಪ್ಪಳ ಮಾಡಲಿಕ್ಕಿರ್ಬೋದು ಅಥವಾ ಮಾಮೂಲಿ ಮುದ್ದೆನೆಲ್ಲ ಮಾಡಲಿಕ್ಕೆ ಯಾವ ಥರ ಮಾಡ್ಕೊಳ್ತೀವಿ ಆ ಥರ ನೀಟಾಗಿ ಮಾಡ್ಕೊಳ್ಬೇಕು. ಹಿಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಹಾಗೆ ಗಂಟಾಗಬಾರ್ದು. ಗಂಟಾದರೆ ಮೋದಕ ಚೆನ್ನಾಗಿ ಬರಲ್ಲ. ಗಂಟಾಗ್ದಂಗೆ ನಾವು ಕೈಯಲ್ಲೇ ಚೆನ್ನಾಗಿ ತಿರುಗಿಕೊಂಡು ಅದೆಲ್ಲ ಬೆಂದ ಮೇಲೆ ಇವಾಗ ಎತ್ತಿಟ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ನಾವು ಇದನ್ನು. ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ಅದನ್ನೊಂಚೂರು ಬೆಚ್ಚಗಿರುವಾಗಲೇ ನಾವು ಈ ಥರ ಮೋದಕದ್ದು ಇದು ಬರುತ್ತೆ ನೋಡಿ ಮೋಲ್ಡು, ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಕೂಡ ಮಾಡ್ಕೊಂಡು ಬಿಡಬೇಕು. ತೀರಾ ಆ ಹಿಟ್ಟು ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ, ಒಡ್ಕೊಂಡೇನು ಹೋಗಲ್ಲ. ಬಿಸಿ ಬಿಸಿಯಾಗಿದ್ದಾಗಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನಾವು ತಣ್ಣಗಾದ್ಮೇಲೆ ಮಾಡಿದ್ರೂ ಕೂಡ ಹಿಟ್ಟೇನು ಓಪನ್ ಆಗೋಲ್ಲ, ಅಂದರೆ ಹಬೆಲಿ ಇಟ್ಟಿದ ತಕ್ಷಣ ಒಡ್ಕೊಡೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಇನ್ನು ಫಿಲ್ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ. ಮಾಮೂಲಿ ಮೊದಲು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ನೀಟಾಗಿ ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅದಾದಮೇಲೆ ಈ ಮಿಕ್ಸ್ಚರ್ನ ಹಾಕಿ ಒಂಚೂರು ಮೇಲ್ಗಡೆಯಿಂದ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮುಚ್ಚೋದು ಅಷ್ಟೇ. ಮೋದಕ ಅಂತೂ ಕ್ಯೂಟಾಗಿ ಚೆನ್ನಾಗಿ ರೆಡಿ ಆಗ್ತವೆ. ಹಾಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ಬೆಲ್ಲ ಹಾಕಿ ಕಾಯಿ ಹಾಕಿ ಮೋದಕ ಮಾಡ್ತೀವಲ್ವ, ಅದ್ರ ಬದಲು ಈ ಥರ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ, ಇದು ಒಂಥರ ಚೆನ್ನಾಗಿರುತ್ತೆ. ವರ್ಷ ಒಂಚೂರು ಬೇರೆ ಥರ ಮಾಡೋಣ ಅಂತ ಮಾಡಿದ್ದು ಅಷ್ಟೇ ಇವತ್ತು. ಇನ್ನು ನಾನು ಸ್ವಲ್ಪ ಕಲರಾಗಿ ಚೆನ್ನಾಗಿ ಕಾಣಿಸ್ಲಿ, ಕಲರ್ಫುಲ್ಲಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನಕ್ಕೆ ನೀರು ಹಾಕ್ಬಿಟ್ಟು ಹಾಗೆ ಒಂಚೂರು ಮೇಲ್ಗಡೆ ಎಲ್ಲ ನೀಟಾಗಿ ಹಾಕ್ಕೊಂಡೆ. ಕೇಸರಿದು ದಳ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ನಮ್ಮ ಮನೆ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಮಾಡಿದೆ, ಒಂಚೂರು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಅಷ್ಟೇ. ಇವಾಗ ನಾನು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಇಡ್ಲಿ ಪಾತ್ರೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಮೋದಕ ಮಾಡಬೇಕಾದ್ರೆ ಆ ಥರ ಸ್ಟೀಮ್ ಮಾಡ್ತಾರೆ ಅಂತ, ಆ ಥರ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಮೋದಕ ರೆಡಿನೇ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಕ್ಕೆ ಅಂತ ಅಲ್ಲ, ಯಾವಾಗಾದ್ರೂ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರಾ ನೀವು. ಇನ್ನು ಅದು ಡ್ರೈ ಫ್ರೂಟ್ಸ್ದೆಲ್ಲ ಮಿಕ್ಸ್ಚರ್ ಇತ್ತಲ್ಲ, ಅಕಸ್ಮಾತ್ ಏನಾದರೂ ಅದ್ರ ಮಿಕ್ಕಿದ್ರೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಉಂಡೆ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ಸ್ವೀಟ್ ತಿನ್ನೋ ಕ್ರೇವಿಂಗ್ ಆದರೆ ನೀವು ತಿನ್ಕೊಳ್ಬೋದು, ಹೆಲ್ದಿ ಕೂಡ ಅಲ್ವಾ. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾಳೆ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪೂರ್ತಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.